ಕಲರ್ ಥೆರಪಿ ಅಂದರೆ ಈ ಸೃಷ್ಟಿಯೇ ಕಲರ್ ಬಣ್ಣವೇ. ಯಾಕೆಂದರೆ ಇವತ್ತು ನಾನೊಂದು ಆಧ್ಯಾತ್ಮಿಕ ಸಾಧನೆ ಮಾಡಿದಾಗ ನನ್ನೊಳಗೆ 7 ಬಣ್ಣಗಳು ಕಾಣ್ತಾ ಇದೆ. ಅದೇ ನನ್ನೊಂದು ಕ್ಲಿಯರ್ ಫೋಟೋಗ್ರಫಿಯಲ್ಲಿ ತೆಗೆದರೆ 7 ಬಣ್ಣಗಳು ನನ್ನ ದೇಹದಲ್ಲಿ ಸುತ್ತ ಕಾಣ್ತದೆ, ಅಂದರೆ ಪ್ರಭಾವ ವಲಯ. ಅದೇ ರೀತಿ ಒಂದು ಮರದಲ್ಲಿ ತೆಗೆದರೂ ಕೂಡ ಆ ಕಲರ್ ಕಾಣ್ತದೆ. ಇವತ್ತು ಸೂರ್ಯನ ಕಿರಣಕ್ಕೆ ನೀರನ್ನು ಹಾಯಿಸಿದಾಗ ಅಲ್ಲಿ ಸಹ ಕಲರ್ ಕಾಣ್ತದೆ. ಇವತ್ತು ವಿಜ್ಞಾನ ಬಹಳ ಮುಂದೆ ಹೋಗಿದೆ, ಅಂದರೆ ಹೊಸ ಹೊಸ ವಿಜ್ಞಾನಗಳು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈಗ ಏನಂದರೆ ನಮ್ಮದು ಇಂಗ್ಲೀಷ್ ಮೆಡಿಷನ್ ಇದರ ಬಗ್ಗೆ ಒಂದು ವಿಜ್ಞಾನ ಇದೆ, ಅಥವಾ ಆಯುರ್ವೇದ ಇದರ ಬಗ್ಗೆ ಬೇರೆ ಬೇರೆ ಸಂಶೋಧನೆಗಳು ಮಾಡಿ ಸಾಕಷ್ಟು ಇವತ್ತು ಮುಂದೆ ಹೋಗಿದೆ. ಅದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ನಮಗೆ ಎಮರ್ಜೆನ್ಸಿ ಬೇಕು. ಆದರೆ ಕಲರ್ ಥೆರಪಿ ಹಾಗಲ್ಲ. ಯಾವಾಗ ನಮ್ಮ ದೇಹದಲ್ಲಿ ಈ ಬಣ್ಣಗಳೇ ಈ ಜೀವಜವಂತನ್ನು ನಡೆಸ್ತಾ ಇದೆ ಅನ್ನೋದನ್ನು ಇವತ್ತೊಂದು ಹೊಸ ವಿಜ್ಞಾನವನ್ನು ಬಸವ ಅಕಾಡೆಮಿ ಇವತ್ತು ಕಂಡುಹುಡುಕಿದೆ. ಅದರ ಮೂಲಕ ನಾವು ಇವತ್ತು ಒಂದು ಶಿಕ್ಷಣವನ್ನು ಪಡೆದು ಅದನ್ನು ಎಲ್ರಿಗೂ ಜನರಿಗೆ ಹಂಚ್ತಾ ಇದ್ದೇವೆ. ಉದಾಹರಣೆಗೆ ಕಲರ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂದರೆ, ಉದಾಹರಣೆಗೆ ನನಗೊಂದು ನೀ ಪೈನ್ ಇರ್ತದೆ, ಅಥವಾ ಒಂದು ಬ್ಯಾಕ್ ಪೈನ್ ಇರ್ತದೆ. ಒಂದು ಸಾರಿ ಒಂದು ಮನುಷ್ಯನಿಗೆ ಬಂದರೆ ಅದು 20 ವರ್ಷ 30 ವರ್ಷ ನೋವಿನಲ್ಲೇ ಬಳಲುವಂಥ ಒಂದು ಸ್ಥಿತಿ ಇರ್ತದೆ. ಇದು ಯಾಕೆ ಆಗ್ತಾ ಇದೆ ಅಂದರೆ, ಒಂದು ನೋವು ಅಲ್ಲಿ ಬಂತಂದರೆ ಆ ಜಾಗದಲ್ಲಿ ಒಂದು ಕೆಟ್ಟ ಸೆಲ್ಸ್ಗಳು, ಕೆಟ್ಟ ಎನರ್ಜಿ ಆ ಭಾಗದಲ್ಲಿ ಶೇಖರಣೆ ಆಗಿರ್ತದೆ. ಅದು ಯಾವುದೇ ನಿಮ್ಮ ಇಂಗ್ಲೀಷ್ ಮೆಡಿಸಿನ್ ಆಗಲಿ ಆಯುರ್ವೇದ ಔಷಧಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ನಮ್ಮಲ್ಲಿ ನಾನು ಅದರ ಅನುಭವವನ್ನು ಕಂಡಿದ್ದೇನೆ ಕೂಡ. ಏಕೆಂದರೆ 20-30 ವರ್ಷದ ನೋವಿನವರು ಗುಣಪಡಿಸಿ ಸಂತೋಷವನ್ನು ವ್ಯಕ್ತಪಡಿಸಿಕೊಳ್ಳುವಾಗ ನಾನು ಇದು ಅದರ ಅನುಭವ ಅಂತ ಹೇಳ್ತೇನೆ. ಒಂದು ಕಲ್ಲರನ್ನು, ಈಗ ಉದಾಹರಣೆಗೆ ಕತ್ತಲೆ ಇದೆ, ಕತ್ತಲೆ ಇದ್ದಾಗ ಆ ಕತ್ತಲನ್ನು ಹೋಗಿಸ್ಲಿಕ್ಕೆ ಏನು ಮಾಡಬೇಕು? ಬೆಳಕು ಹಾಕಬೇಕು. ಅದೇ ರೀತಿ ಈ ಬಣ್ಣವನ್ನು ನಮ್ಮ ಕೈಯಲ್ಲಿ ರಿಫ್ಲೆಕ್ಸ್ಗಳಿವೆ, ತಲೆ, ಹೊಟ್ಟೆ, ಎದೆ, ಅದೇ ರೀತಿ ಬೇರೆ ಬೇರೆ ಎಲ್ಲ ಆರ್ಗನ್ಗಳಿಗೆ ಒಂದೊಂದು ಇದನ್ನು ಇವತ್ತು ಚೈನಾದವರು ಅಥವಾ ಜರ್ಮನ್ನವರು ಕಂಡು ಹುಡುಕಿದ್ದಾರೆ. ಅಲ್ಲಿಗೆ ಹಾಕಿದಾಗ ಇದು ಗುಣ ಆಗ್ತದೆ ಅಂತ ಅವರ ಒಂದು ಇದರ ಮೇಲೆ ಅದನ್ನು ಮತ್ತೆ ನಮ್ಮ ಬಸವರಾಜರು ಇನ್ನೂ ಅದನ್ನು ಡೀಪಾಗಿ ಸಂಶೋಧನೆ ಮಾಡಿ ಇವತ್ತು ಹೊಸದಾಗಿ ನಮ್ಮಲ್ಲಿ 72,000 ನಾಡಿಗಳಿದ್ದರೆ ಅದನ್ನು ಕೇವಲ 12 ನಾಡಿಯಲ್ಲಿ ಕಂಡು ಹುಡುಕುವಂಥ ಒಂದು ವಿಧಾನವನ್ನು ಅವರು ನಮಗೆ ಹೇಳಿಕೊಡ್ತಾರೆ. ಹಾಗಾಗಿ ಯಾವುದೇ ನೋವುಗಳನ್ನು ಅಷ್ಟು ಸುಲಭದಲ್ಲಿ ನಾವು ಕಂಡು ಹುಡುಕುವಂಥ ಒಂದು ಪತ್ತೆ ಮಾಡುವ ನಾಡಿ ಸ್ವರ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಆ ಕಲ್ಲರನ್ನು ನಾವು ಹಾಕಿದಾಗ ಅಲ್ಲಿಂದ ಆ ಕತ್ತಲು ಹೋಗ್ತದೆ, ಆ ಕೆಟ್ಟ ಸೆಲ್ಸ್ ಅಲ್ಲಿಂದ ಹೋಗುತ್ತದೆ, ಆ ವ್ಯಕ್ತಿ ಗುಣ ಆಗ್ತಾನೆ. ಇದು ಇದರ ಮಿರಾಕಲ್. ಇವತ್ತು ನಾನು ಹೇಳೋದಿದ್ರೆ, ನಮ್ಮ ಕ್ಲಿನಿಕ್ ನಾನು ಪ್ರಾರಂಭ ಮಾಡಿ ಸುಮಾರು 3 ತಿಂಗಳಾಯಿತು. 3 ತಿಂಗಳಲ್ಲಿ ಸಾಮಾನ್ಯ 3,000 ಜನಕ್ಕಿಂತಲೂ ಹೆಚ್ಚು ಅಂತ ಹೇಳ್ಬೋದು. ನಮ್ಮಲ್ಲಿ ದಾಖಲೆಗಳಿವೆ. ಸುಮಾರು ಒಂದು 15 ಡಾಕ್ಟ್ರುಗಳೇ ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಈಗ ಕೆಲವರು ಡಾಕ್ಟ್ರು ಹೇಳ್ತಾರೆ ನನಗೆ ಆಗದನ್ನೇ ನಿಮಗೆ ಕಳಿಸಿದ್ದೇನೆ ಅಂತ ಹೇಳೋರು ಸಹ ಇದ್ದಾರೆ. ಯಾಕೆ ಅಂತ ಕೇಳಿದರೆ, ಇವತ್ತು ಈ ಮೆಡಿಷನಿಗೆ ಒಬ್ಬ ಅಡಿಕ್ಟ್ ಆದರೆ ಅವನ ಲೈಫ್ ಲಾಂಗ್ ಮತ್ತೆ ಮೆಡಿಷನಲ್ಲಿ ಅವನ ಜೀವನವನ್ನು ಅಂತ್ಯಗೊಳಿಸೋದು. ಆದರೆ ಕಲರ್ ಹಾಗಲ್ಲ. ಈ ಕಲರನ್ನು ಯಾವಾಗ ವ್ಯಕ್ತಿ ತನ್ನ ದೇಹದಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವನು ಸಂಪೂರ್ಣವಾಗಿ ರೋಗಮುಕ್ತನಾಗಿ ಜೀವನದ ಕೊನೆಯವರೆಗೆ ಔಷಧ ಇಲ್ಲದೆ ಬದುಕುವಂಥ ಒಂದು ಕಲೆಯನ್ನು ಈ ಕಲರ್ ಥೆರಪಿ ಮಾಡ್ತಾ ಇದೆ. ಇದು ಪ್ರಾಕ್ಟಿಕಲ್ ಆಗಿ ಹೊರತು ಇದನ್ನು ಯಾವ ರೀತಿ ಕೂಡ ನಾವು ಅನುಭವದಿಂದ ಮಾತ್ರ ಹೇಳಬೇಕು. ಇವತ್ತು ಸಾಕಷ್ಟು ಜನ ಕಲರ್ ಥೆರಪಿ ಅದು ಸುಳ್ಳು, ಇದು ಸುಳ್ಳು ಅಂತ ಹೇಳ್ತಾರೆ. ಯಾಕೆಂದರೆ ಒಂದು ಗುಣ ಆದಾಗ ಇವತ್ತು ಲ್ಯಾಬ್ ಅದೇ ವ್ಯಕ್ತಿಯವೇ ಲ್ಯಾಬ್, ನಮಗೆ ಬೇರೆ ಹೊಸ ಲ್ಯಾಬ್ ಬೇಕಾಗಿಲ್ಲ. ಯಾಕೆಂದರೆ 100,000 ಜನ, ನನ್ನಲ್ಲಿ ಸುಮಾರು 3,000 ಜನರಲ್ಲಿ ಒಂದು 80% ಸಂಪೂರ್ಣ ಗುಣಮುಖರಾದವರೇ. ನಮ್ಮಲ್ಲಿ ಬರುವವರು ಏನಂದರೆ ಸಾಮಾನ್ಯ 10 ವರ್ಷ 20 ವರ್ಷ ನೋವುಗಳಿಂದ ಅನುಭವಿಸಿದವರೇ ಬರೋದು, ಅಂಥವರೇ ಗುಣ ಆಗೋದು ಕೂಡ. ಯಾಕೆಂದರೆ ಎಲ್ಲ ಕಡೆ ತಿರುಗಿ ಲಕ್ಷ ಅಂದರೆ 5 ಲಕ್ಷ 10 ಲಕ್ಷ ಖರ್ಚು ಮಾಡಿದ್ದೇನೆ ಅಂತ ಹೇಳುವವರೇ ಬಂದದ್ದು. ಹಾಗಾಗಿ 100,000 ಜನ ವೀಡಿಯೋಗಳನ್ನು ಕೂಡ ಮಾಡಿಕೊಟ್ಟು ಹೋಗಿದ್ದಾರೆ. ಎಲ್ಲವನ್ನು ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬೇಕಿದ್ರೆ ಬಂದು ನೋಡ್ಬೋದು. ಬೇಕಾದಷ್ಟು ವೀಡಿಯೋಗಳು ಇಲ್ಲಿ ಕೊಟ್ಟು ಹೋಗಿದ್ದಾರೆ ಅವರ ಸ್ವ ಅನುಭವದಲ್ಲಿ. ನೋಡಿ, ನಮ್ಮಲ್ಲಿ ನಾಡಿ ಸ್ವರ ಪರೀಕ್ಷೆ ಅಂತ ಇದೆ. ಅದರಲ್ಲಿ ನಮ್ಮ ಈಗಿನ ವಿಜ್ಞಾನದಲ್ಲಿ AI ಟೆಕ್ನಾಲಜಿಯಲ್ಲಿ ಇವತ್ತು ಆರೋಗ್ಯವಂತರನ್ನು ಫೀಡ್ ಮಾಡಿದ್ದಾರೆ. ಆರೋಗ್ಯ ಅಂದರೆ ಏನು ಅನ್ನೋದನ್ನು ಒಂದು ಆ್ಯಪಲ್ಲಿ ಫೀಡ್ ಮಾಡಿದ್ದಾರೆ. ನಿಮ್ಮ ಪಲ್ಸನ್ನು ಚೆಕ್ ಮಾಡಿದ ಕೂಡಲೇ ಆ್ಯಪಿಗೆ ಹೋಗ್ತದೆ. 15 ಸೆಕೆಂಡಲ್ಲಿ ಒಂದು ರಿಪೋರ್ಟ್ ಬರ್ತದೆ. ಆ ರಿಪೋರ್ಟಲ್ಲಿ ನಿಮ್ಮ ಕಿಡ್ನಿ, ಲಿವರು, ಹಾರ್ಟು, ಸ್ಪ್ಲೀನು ಎಲ್ಲಿ ಪ್ರಾಬ್ಲಮ್ ಅನ್ನೋದನ್ನು ಹೇಳ್ತದೆ. ಅದು ಎಲ್ಲಿಂದ ಬಂದಿದೆ ಅಂತಲೂ ಹೇಳ್ತದೆ. ಅದಕ್ಕೆ ಇದೇ ಟ್ರೀಟ್ಮೆಂಟ್ ಹೇಳಿ ಅದೇ ಕೊಡ್ತದೆ, ಇದೇ ಮದ್ದು ಅದಕ್ಕೆ ಅಂತ. ಮುಂದೆ ಇದೇ ಸಿಂಪ್ಟಮಲ್ಲಿದ್ದರೆ ಮುಂದೆ ಇಂಥ ಕಾಯಿಲೆ ಬರ್ತದೆ ಅಂತ ಅದು ಹೇಳ್ತದೆ. ಜೊತೆಗೆ ನಿಮ್ಮ ಮನಸ್ಥಿತಿ ಹೇಳ್ತದೆ. ನೀವು ಜಾಸ್ತಿ ಊಟ ಮಾಡಿದರೆ ಜಾಸ್ತಿ ಊಟ ಮಾಡ್ತೀರಿ, ಜಾಸ್ತಿ ನಿದ್ರೆ ಮಾಡಿದರೆ ಜಾಸ್ತಿ ನಿದ್ರೆ ಮಾಡ್ತೀರಿ, ಜಾಸ್ತಿ ಕೋಪ ಇದ್ದರೆ ಕೋಪ ಬರ್ತದೆ, ಅದೇ ರೀತಿ ಹೆದರಿಕೆ ಇದ್ದರೆ ಹೆದರಿಕೆ ಇದೆ. ಪ್ರತಿಯೊಂದನ್ನು ಕೂಡ ಅದರಲ್ಲಿ ನಮಗೆ ಮಾಡ್ತಾರೆ. ಆ ವ್ಯಕ್ತಿಗೆ ನಾವು ಹೇಳಿದಾಗ ದಿಟ್ಟ ಅವನಲ್ಲಿ ಯಾವ ರಿಪೋರ್ಟಲ್ಲಿ ಬರದಂಥ ರಿಪೋರ್ಟ್ ನಮ್ಮ ಇದರಲ್ಲಿ ಬರ್ತದೆ. ಅವ್ರು ಭಾಳ ಸಂತೋಷದಿಂದ ಅಲ್ಲೇ ಅವರಿಗೆ 50% ರಿಲೀಫ್ ಆಗ್ತದೆ. ಯಾಕೆಂದರೆ ನನ್ನ ಕಾಯಿಲೆ ಗೊತ್ತಾಯ್ತಾನೆ ಅಂತ. ಹಾಗಾಗಿ ಇದು ಬಹಳ ಸುಲಭವಾಗಿ ಒಂದು ಕಂಡು ಹುಡುಕಿದ್ದಾರೆ. ಹಾಗಾಗಿ ಎಲ್ಲರಿಗೂ ಇದು ಒಂದು ಅನುಕೂಲ ಆಗೋದು, ಎಲ್ಲರೂ ಮನೆ ಮಾಡಿಕೊಳ್ಬೋದು. ನೋಡಿ, ಇದು ನಮಗೆ 1 ವರ್ಷದ ಕೋರ್ಸ್. ಇದು ನಾನು ಸೇರಿದ್ದಂತೆ ನನ್ನ ಒಂದು BP ಇತ್ತು 8 ವರ್ಷ. ಆ್ಯಕ್ಟಿಫ್ರೆಜರ್ ಪಾಯಿಂಟನ್ನು ನನಗೆ ಅವರ ಯೂಟ್ಯೂಬಲ್ಲಿ ಕೊಟ್ಟಾಗ ನನಗೆ 8 ವರ್ಷದ BP ಒಂದೇ ದಿವಸದಲ್ಲಿ ನನಗೆ ರಿಲೀಫ್ ಆಯಿತು. ಏನೋ ಆಶ್ಚರ್ಯ, ಮಿರಾಕಲ್ ಅಂತ ನಾನು ತಿಳ್ಕೊಂಡೆ. ಆನಂತರ ನನ್ನ ಒಂದು 2
ಮೊಣಕಾಲು ನೋವು. ಭಜನೆ ನಾನು ಸ್ವಲ್ಪ ಸ್ಪಿರಿಚುವಲ್ ಜಾಸ್ತಿ. ಭಜನೆಯಲ್ಲಿ ಕೂತ್ಕೊಂಡು ಕಾಲು ಸಿಡ್ತಾಗ್ತಿತ್ತು. ಅದಕ್ಕೆ ನಾನು ಈ ಕಲರ್ ಥೆರಪಿಯನ್ನು ಮಾಡಿದಾಗ ಬಹಳ ಸುಲಭವಾಗಿ ಅದು ಗುಣ ಆಯಿತು. ಈಗ 2 ಗಂಟೆ ಕೂತು ನನಗೆ ಕೂತಿದ್ದೇನೆ ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿ ನಾನೊಂದು 28-30 ವರ್ಷ ಯೋಗ ಮಾಡಿದ್ರು ಕೂಡ ಈ ಭಾಗದಲ್ಲಿ ನನಗೊಂದು ನೋವು, ಅದು 3 ವರ್ಷದಿಂದ ನನ್ನನ್ನು ಕಾಡ್ತಾ ಇತ್ತು. ಎಷ್ಟೇ ಪೇಯ್ನ್ ಕಿಲ್ಲರ್ ತಗೊಂಡಿದ್ದೇನೆ, ಬೇಕಾದಷ್ಟು ಮದ್ದು ಮಾಡಿದ್ದೇನೆ, ಆಯುರ್ವೇದ ಅದು ಇದು, ಆದರೆ ಅದೊಂದು ಹೋಗಲಿಲ್ಲ. ಹೇಗೆ ತೆಗೆಯುವುದಿತ್ತು, ಆದರೆ ಅದು ಸಹ ಸುಲಭವಾಗಿ ಹೋಯಿತು. ಈಗ ಎಲ್ಲಿ ಅಂದರೆ ನನ್ನ ದೇಹದಲ್ಲಿ ಎಲ್ಲಿ ಒಂದು ಹಲ್ಲು ನೋವು ಕೂಡ, ನನಗೆ 25 ವರ್ಷದ ಒಂದು ಹಲ್ಲು ಜೋಮ್, ಯಾವ್ದು ತಿಂದರೂ ಜೋಮ್ ಆಗೋದು. ಅವರ ಸ್ಟಮಕ್ 36 ಹೊತ್ತಿದ್ರೆ ನಿನಗೆ ಲೈಫ್ ಲಾಂಗ್ ಹಲ್ಲು ನೋವು ಬರೋದಿಲ್ಲ ಅಂತ ಹೇಳಿದರು. ಖಂಡಿತ ಅದು ಕೂಡ ನನಗೆ ಒಂದು ಅನುಭವ ಇದೆ. ನನಗೆ ಹಲ್ಲು ನೋವು ಈಗ ಅದರ ಸಿಂಪ್ಟಮೇ ಇಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಕಾಯಿಲೆಗಳು, ಅದು ಇದು ಅಂತಲ್ಲ, ಎಲ್ಲ ಕಾಯಿಲೆಗಳಿಗೂ ಖಂಡಿತವಾಗಿ ಕಲರ್ ಥೆರಪಿ ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಇದು. ಇಲ್ಲಿ ನಿಮಗೆ ಎಷ್ಟು ಕಾಯಿಲೆ ಇದೆ ಆ ಎಲ್ಲ ಕಾಯಿಲೆಗಳು ಇಲ್ಲಿ ಟ್ರೀಟ್ಮೆಂಟ್ಗಳನ್ನು ಅದು ಕೊಡ್ತದೆ. ಅಂದರೆ ಅಲ್ಲಿ ಆಕಾಶ ತತ್ವ ಕಡಿಮೆ ಇರ್ತದೆ, ಅದನ್ನು ನಾವು ಹೆಚ್ಚು ಮಾಡಲಿಕ್ಕಾಗಿ ಪರ್ಪಲ್ ಇಲ್ಲಿ ಹಾಕ್ತೀವಿ, ಪರ್ಪಲ್ ಹಾಕ್ತೀವಿ. ಆನಂತರ ಇಲ್ಲಿ ಪೇಯ್ನ್ ಇದೆ, ಕೆಟ್ಟ ಸೆಲ್ಸ್ ಇದೆ, ಅಲ್ಲಿಗೆ ಬ್ಲ್ಯಾಕನ್ನು ನಾವು ಕೊಡ್ತೇವೆ. ಆವಾಗ ಅದು ಅಲ್ಲಿಂದ ರಿಮೂವ್ ಆಗುತ್ತೆ, ತಕ್ಷಣ ರಿಮೂವ್. ಇದೊಂದು ಮಿರಾಕಲ್ಗಳು. ಇದೆಲ್ಲ ಪ್ರತಿಯೊಂದು ಕೂಡ ಬಸವರಾಜ್ ಸರ್ ಸಂಶೋಧನೆ ಮಾಡಿ ನಮಗೆ ಕೊಟ್ಟಂಥ ಒಂದು ಶಿಕ್ಷಣ. ನಾನು ಸುಮಾರು 1 ವರ್ಷದಿಂದ ಅವರ ಕೋರ್ಸನ್ನು ಈಗ ಮಾಡ್ತಾ ಇದ್ದೇನೆ. ಈಗ ಜನರೇ ನಾನು ನೋಡಿದಾಗಲೇ ನಾವು ಹೇಳ್ತೇನೆ, ಇವನಿಗೆ ಇಂಥ ಕಾಯಿಲೆ ಇದೆ ಅಂತ ನೋಡುವಾಗ ನಮಗೆ ಗೊತ್ತಾಗುತ್ತೆ, ಅವನಿಗೆ ಇಂಥದ್ದೇ ಇರ್ತದೆ ಅಂತೇಳಿ ಗೊತ್ತಾಗ್ತದೆ. ನಮ್ಮಲ್ಲಿ ಸಾಮಾನ್ಯ ಬೆಂಗಳೂರು, ಮುಂಬೈ, ದುಬೈಯಿಂದಲೂ ಒಂದು ವಿಡಿಯೋ ನೋಡಿ ಅವರ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದಿದ್ದಾರೆ. ಆನಂತರ ಮಂಗಳೂರು, ಉಡುಪಿ ಎಲ್ಲ ಜಿಲ್ಲೆಗಳಿಂದಲೂ ಬರ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ಫೋನ್ ಇರ್ತದೆ. ಈಗ ಇಲ್ಲಿಗೆ ಬಂದಿರುವಂಥ ಪೇಷಂಟ್ಗಳಿಗೆ ಎಷ್ಟು ಆಗಿರ್ಬೋದು ಮತ್ತು ಅವರ ಅನುಭವಗಳು ಹೇಗಿರ್ಬೋದು ಅದರ ಬಗ್ಗೆ ತುಂಬ ವಿಡಿಯೋಗಳನ್ನು ಅವರೇ ಮಾಡಿಕೊಟ್ಟಿದ್ದಾರೆ. ಕೆಲವೆಲ್ಲ ಪೋಸ್ಟ್ ಕಳಿಸ್ತಾರೆ. ಸಾಮಾನ್ಯ 80% ರಿಲೀಫ್ ಆಗಿದೆ ಅಂತ ನನಗೆ ತುಂಬ ಸಂತೋಷವಾಗ್ತಾಯಿದೆ. ಯಾಕೆಂದರೆ ಒಂದು ತುಂಬ ವರ್ಷದಿಂದ ನೋವಿನಿಂದ ಬಳಲಿ ಅವರು ಒಂದು ಖುಷಿಯನ್ನು ಹಂಚಿಕೊಳ್ತಾರಲ್ಲ, ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಮನುಷ್ಯನಿಗೆ ಈ ದೇಹ ಬರಲಿಕ್ಕೆ 65,000 ವರ್ಷಕ್ಕೆ ಒಮ್ಮೆ ಒಂದು ದೇಹ ಬರೋದು. ಹುಟ್ಟು ಅವನ ಕೈಯಲ್ಲಿ ಇಲ್ಲ, ಆದರೆ ಸಾವು ಅವನ ಕೈಯಲ್ಲಿದೆ. ಈ ದೇಹ ಇದೊಂದು ಮೆಟೀರಿಯಲ್ ಬಾಡಿ, ಪದಾರ್ಥಗಳಿಂದ ಕೂಡಿದೆ. ಇದಕ್ಕೆ ದಿವಸಕ್ಕೆ 200 ಕ್ಯಾಲರಿ ಆಹಾರ ಬೇಕು, 40 ಗ್ರಾಮ್ ಕಾರ್ಬೋಹೈಡ್ರೇಟ್ ಬೇಕು, ಒಂದು 15 ಗ್ರಾಮ್ ಫ್ಯಾಟ್ ಬೇಕು, 12 ಗ್ರಾಮ್ ಮೆಗ್ನೇಷ್ ಬೇಕು, 8 ಗ್ರಾಮ್ ಪೊಟ್ಯಾಶ್ ಬೇಕು, ಸಲ್ಫರ್, ಬೋರನ್, ಇದೆಲ್ಲ ಆಹಾರಗಳು ದಿನ ಒಂದಾದ ಖರ್ಚಿಗೆ ಆ ದೇಹಕ್ಕೆ ಬೇಕು. ಇದರಲ್ಲಿ ಒಂದು ಕೊರತೆ ಆದಾಗ ಆ ದೇಹ ನೋವಿಗೆ ಪ್ರಾರಂಭ ಆಗುತ್ತೆ. ಇದನ್ನು ಬೆಳೆಸಿಕೊಳ್ಳೋದು, ಇದನ್ನು ಜೀವನ ಪರ್ಯಂತ ಹೆಚ್ಚು ವರ್ಷ ಇಟ್ಟುಕೊಳ್ಳುವಂಥ ಒಂದು ಕಲೆ, ಆ ಬುದ್ಧಿಯನ್ನು ಕೂಡ ದೇವರು ಕೊಟ್ಟಿದ್ದಾನೆ. ಇದನ್ನು ಯಾರು ಮನುಷ್ಯ ಇಟ್ಟುಕೊಳ್ತಾನೋ ಅವ ಮಾತ್ರ ಆರೋಗ್ಯವಂತನಾಗಿರಲಿಕ್ಕೆ ಸಾಧ್ಯ. ನಾನು ಬೇಡದ್ದೆಲ್ಲ ತಿಂತೇನೆ, ಮಾತ್ರೆಯೂ ತಿಂತೇನೆ, ನನಗೇನಾಗಲಿಲ್ಲ ಅಂತ ಒಂದು 10 ವರ್ಷ 20 ವರ್ಷ ಮುಂದೆ ಹೋಗ್ಬೋದು. ಅವ ಮತ್ತೆ ಕಾಯಿಲೆಗೆ ಬಿದ್ದಾಗ ಅವ ಎಲ್ಲವನ್ನು ಕಳ್ಕೊಳ್ತಾನೆ, ಮಾಡಿದ್ದನ್ನೆಲ್ಲ ಕಳ್ಕೊಳ್ತಾನೆ. ಹಾಗಾಗಿ ಈ ದೇಹ ಎಂಬ ಸಂಪತ್ತು ಯಾವಾಗಿದೆಯೋ ಅಲ್ಲಿವರೆಗೆ ನಿನಗೆ ಔಷಧ ಸಂಪತ್ತಿಗೆ ಯಾವ ಕೊರತೆ ಬರೋದಿಲ್ಲ. ಜನ ಶುಗರ್ ಪೇಷಂಟ್ಗಳು ಇಲ್ಲಿ ಬಂದು ನನ್ನ ಶುಗರ್ ಕಡಿಮೆ ಆಯಿತು ಅಂತ ಹೇಳಿದವರು ಸಾಕಷ್ಟು ಜನ ಇದ್ದಾರೆ. ಬೇಕಿದ್ದರೆ ಅವರ ವಿಡಿಯೋಗಳನ್ನು ಸಹ ನಿಮಗೆ ಹಂಚ್ಬೋದು. ಹಾಗಾಗಿ ನಾವು ಮಾತ್ರೆಯ ಬಗ್ಗೆ ನಮ್ಮ ಯಾವುದೇ ಅಬ್ಜೆಕ್ಷನ್ ಇಲ್ಲ, ಯಾಕೆಂದರೆ ಅವರು ಮಾತ್ರೆಯಲ್ಲೇ ಬದುಕಿಕೊಂಡಿದ್ದದ್ದು. ಇದೀಗ ಹೊಸ ಇದನ್ನು ಆ್ಯಡ್ ಆಗೋದು ಸುಮಾರು ಯಾವುದೇ ಒಂದು ಕೆಟ್ಟ ಸೆಲ್ಸ್ ದೇಹದಿಂದ ಹೊರಹೋಗಲಿಕ್ಕೆ 90 ರಿಂದ 120 ದಿವಸ ತಗೊಳ್ತದೆ. ಯಾಕೆಂದರೆ ಇದು 100 ಕೋಟಿ ಸೆಲ್ಸ್ಗಳಿಂದ ಆಗಿದೆ. ಇವತ್ತು ಎಷ್ಟೋ ಕೋಟಿ ಸೆಲ್ಸ್ಗಳು ಹುಡ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಹಾಗಾಗಿ ಆ ಹೊಸ ಸೆಲ್ಸ್ಗಳು ಉತ್ಪತ್ತಿ ಆಗುವವರೆಗೆ ನಾವು ಇದನ್ನು ಬಳಸಿಕೊಂಡ್ರೆ ಒಳ್ಳೆಯದು. ಅದೊಂದು 3 ತಿಂಗಳು 6 ತಿಂಗಳಲ್ಲಿ ಇದಾಗುತ್ತೆ. ಕ್ಯಾನ್ಸರ್ ಪೇಷಂಟ್ಗಳು ಸಾಕಷ್ಟು ಜನ ಇಲ್ಲಿಂದ ಟ್ರೀಟ್ಮೆಂಟ್ ತೊಗೊಂಡೋಗಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಯಾರು ರಿಪೋರ್ಟ್ ನಾನು ಹೇಳಿಲ್ಲ. ಕಿಡ್ನಿಯವರು ಕೆಲವು ರಿಲೀಫ್ ಆದವರಿಗೆ ಒಬ್ಬರು ಬಂದು ಹೇಳಿದ್ದಾರೆ, ನನ್ನ ಕಿಡ್ನಿ ಈಗ ಸರಿ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ದಿವಸ ನಿಮಗೆ ಒಂದು ವೀಡಿಯೋ ಮಾಡಿ ಕೊಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಹೌದು, ಕಿಡ್ನಿ ಡಯಾಲಿಸಿಸ್ ಒಂದು 3 ವರ್ಷದಿಂದ ಮಾಡೋರು ಏನೋ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸ್ಪಿರಿಚುವಲ್ ಆಗಿ ಮೊದಲು 1-2 ಕ್ಯಾನ್ಸರ್ಗಳನ್ನು ಆಧ್ಯಾತ್ಮಿಕವಾಗಿ ಗುಣ ಮಾಡಿದಂಥ ಘಟನೆ ಇದೆ. ಯಾಕೆಂದರೆ ಮನುಷ್ಯನಿಗೆ ಔಷಧಿ ಮಾತ್ರ ಅಲ್ಲ, ಒಳಗಿನ ಆ ಒಂದು ಏನು ಧ್ಯಾನ ಇದೆ, ಒಳಗಿನ ಒಂದು ಆತ್ಮದೆಯ ಅದರ ಶೋಧನೆ ಕೂಡ ಅವನಿಗಿದ್ದಾಗ ಅದು ಅವನಿಗೆ ಹೆಲ್ಪ್ ಮಾಡ್ತದೆ. ವಿವೇಕಾನಂದರೊಂದು ಮಾತು ಹೇಳ್ತಾರೆ, ನಿನ್ನ ಯಶಸ್ಸಿಗೆ ನಿನ್ನ ಕರ್ಮವೇ ಅಂತ ಹೇಳಿದ್ದಾನೆ. ನಿನ್ನ ಕರ್ಮವೇ ಹೊಣೆ, ಬೇರೆ ಏನೂ ಅಲ್ಲ. ನಿನ್ನ ಕರ್ಮದಿಂದಲೇ ನೀನು ಬಾಧೆ ಉಂಟು ಮಾಡೋದು ನಿನ್ನ ಕರ್ಮದಿಂದಲೇ, ಒಳ್ಳೆಯದಾಗೋದು ನಿನ್ನ ಕರ್ಮದಿಂದಲೇ. ಹಾಗಾಗಿ ಆ ಕರ್ಮವನ್ನು ನಾವು ಚೆನ್ನಾಗಿ ಮಾಡೋದನ್ನು ಕಲಿಬೇಕು. ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಫೋನ್ಗಳಲ್ಲಿ ನಮ್ಮದು ಆ್ಯಡ್ ಇರ್ತದೆ. ಅವರು ಯಾವಾಗ ಬಂದರೂ ಮತ್ತೆ ಅವರನ್ನು ಇದು ಮಾಡಿದ್ರೆ ಸಾಮಾನ್ಯ ಒಂದು 3,000-4,000 ಹತ್ತಿರ ಈಗ ಇರ್ಬೋದು ಅಂತ ಕಾಣ್ತದೆ. ನಾವು 2-3 ನಾಡಿ ಸ್ವರಗಳಲ್ಲಿ ಪರೀಕ್ಷೆ ಮಾಡ್ತಾಯಿದ್ದೆ, ಎಲ್ಲವೂ ನಮ್ಮಲ್ಲಿ ಇದೆ. ಕೆಲವೊಂದು ಕಾಯಿಲೆಗಳು 15 ದಿವಸದಲ್ಲಿ ರಿಲೀಫ್ ಆಗುತ್ತದೆ, ಕೆಲವೊಂದು 6 ತಿಂಗಳು ತಗೊಳ್ಬೋದು, ಕೆಲವು ಇನ್ನೊಂದು ವರ್ಷ ತಗೊಳ್ಬೋದು. ಅವರಿಗೆ ನಾವು ಬೇರೆ ಒಂದು 6 ಥೆರಪಿಗಳಿವೆ. ಫಸ್ಟಿಗೆ ನಾವು 1-2 ಥೆರಪಿಗಳನ್ನು ಡೌನ್ಲೋಡ್ ಮಾಡಿ ಹಾಕ್ತೇವೆ. ಆ ಸರ್ತಿ ಆಗಲಿಲ್ಲ ಅಂದರೆ ಸೆಕೆಂಡ್ ನಾವು ಹೇಳ್ತೀವಿ, ಕಡಿಮೆ ಆಗಲಿಲ್ಲ ಇನ್ನೊಂದು ಬೇರೆ ಆರಿಕ್ಯುಲರ್ ಬೇರೆ ಟ್ರೀಟ್ಮೆಂಟ್ಗಳನ್ನು ತಗೊಳ್ಳಿ. ಆನಂತರ ಬೇರೆ ಮುದ್ರಾ ಥೆರಪಿಗಳನ್ನು ಕೊಡ್ತೇವೆ, ಅಲ್ಲಿ ಧಾನ್ಯ ಥೆರಪಿಗಳನ್ನು ಕೊಡ್ತೇವೆ. ಮತ್ತೆ ಅವರಿಗೆ ಸ್ವಲ್ಪ ಯೋಗವನ್ನು ಹೇಳಿಕೊಡ್ತೀವಿ, ಸ್ಪಿರಿಚುವಲ್ ಆಗಿ ಹೇಳಿಕೊಡ್ತೀವಿ. ಟೋಟಲ್ ಆಗಿ ಇಲ್ಲಿಗೆ ಯಾರು ಬರ್ತಾರೋ ಅವನಿಗೆ ಎಲ್ಲ ವಿಧದಲ್ಲಿ ಕೂಡ ಅವನಿಗೆ ಟ್ರೀಟ್ಮೆಂಟ್ ನಾವು ಕೊಡ್ತೇವೆ.
ಕೆಲವೊಂದು ದಿನ ಕರ್ಮದಲ್ಲಿ ಬಾಧಿಸ್ತಾರೆ. ಈ ದೇಹ ಪ್ರಾರಬ್ಧ ಕರ್ಮದಿಂದಲೂ ಅನುಭವಿಸಲು ಸಾಧ್ಯತೆಗಳಿವೆ. ಕೆಲವರಿಂದ ಹುಟ್ಟು, ಅಂಗವಿಕಲ ಅಥವಾ ಇನ್ನು ಬೇರೆ ಬೇರೆ ಇರ್ತದೆ. ಆ ಪ್ರಾರಬ್ಧ ಕರ್ಮಗಳು ಅದಕ್ಕೆ ಕೆಲವೊಂದು ಅನುಭವಿಸುವಂಥ ಸ್ಥಿತಿ ಅವನಿಗೆ ಈ ಪ್ರಕೃತಿಯಲ್ಲಿ ಇದ್ದೇ ಇರ್ತದೆ. ಅದಕ್ಕೆ ಅವರಿಗೆ ನಾವು ಸ್ಪಿರಿಚುವಲ್ ಆಗಿ ಹೇಳ್ತೇವೆ, ನೀವು ಈ ರೀತಿ ಸಾಧನೆ ಮಾಡಿ ನಿಮಗೆ ಅದನ್ನು ರಿಲೀವ್ ಮಾಡ್ಬೋದು ಅಂತ ನಾವು ಹೇಳ್ಕೊಡ್ತೇವೆ. ಅಂಗವಿಕಲ ಆಗಲಿ ಯಾರೇ ಆಗಿರಲಿ, ಆ ಪ್ರಾರಬ್ಧದಿಂದ ಬಳಲುವವರಿಗೆ ಇಲ್ಲಿ ಪೆಂಡುಲಮ್ ಅಂತ ಒಂದಿದೆ. ಆ ಪೆಂಡುಲಮ್ ಮೂಲಕ ಹಾಕಿ ನೋಡ್ತೇವೆ ಇವನಿಗೆ ಏನು ಸಮಸ್ಯೆಗಳಿದೆ ಅಂತ. ನಾವು ಹೇಳೋದು ಅವನಿಗೆ, ನೋಡು ನಿನಗೆ ಇಷ್ಟು ವರ್ಷ ನೀನು ಕಾಯಿಲೆಯಿಂದ ಬಳಲಿದೆಯಾ, ಇದರಿಂದ ಇದಾಗಿ ಇನ್ನು ಇಷ್ಟು ವರ್ಷ ನಿನ್ನ ಆಯುಷ್ಯ ಇದೆ, ಇದನ್ನು ನೀನು ಚೆನ್ನಾಗಿ ಮಾಡಿಕೊಳ್ಳು. ಇಲ್ಲದಿದ್ದರೆ ನೀನು ಸತ್ತೋಗ್ತೀಯ, ಮತ್ತೆ ಇದಾಗ್ತೀಯ, ನೀನು ಮಾಡಿದ ಎಲ್ಲ ಸಂಪತ್ತು ಕಳ್ಕೊಳ್ತೀಯ. ಹಾಗಾಗಿ ದೇಹ ಎಂಬ ಸಂಪತ್ತನ್ನು ಚೆನ್ನಾಗಿ ಇಟ್ಟುಕೊಳ್ಳಲಿಕ್ಕೆ ನಾವು ಅವನಿಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಸಲಹೆಗಳನ್ನು ಕೊಡ್ತಾ ಇರ್ತೇವೆ. ನನ್ನ ಇದು ಸುಳ್ಯದಲ್ಲಿ ಜಟ್ಟಿಪ್ಪಳ್ಳ ರಸ್ತೆಯಲ್ಲಿ ವಿಶ್ವ ಕಾಂಪ್ಲೆಕ್ಸ್, ಇಲ್ಲಿ ದೀಕ್ಷಾ ಬಟ್ಟೆ ಶಾಪ್ ಇದೆ. ಅದೇ ಬಿಲ್ಡಿಂಗಲ್ಲಿ ನಮ್ಮದು ವಿಶ್ವ ಕಾಂಪ್ಲೆಕ್ಸ್ ಅಂತಿದೆ. ಅದೇ ಆ ಕಾಂಪ್ಲೆಕ್ಸಿನ ಹೆಸರು. ಅದರಲ್ಲೇ ನಾವು ಅಂದರೆ ಶ್ರೀರಾಮಪೇಟೆಯಲ್ಲೇ ನಮಗೆ ಸಿಗ್ತದೆ, ಸಿಟಿಯಲ್ಲೇ ಇದೆ. ತುಂಬ ಜನ ಬಂದು ಇದನ್ನು ಪಡ್ಕೊಳ್ಬೋದು. ನಾವು ವಾರದ 6 ದಿನ ಕೂಡ ನಾವು ತೆರೆದಿರ್ತೇವೆ. ಇನ್ನೀಗ ಆದಿತ್ಯವಾರ ಒಂದು ಮಧ್ಯಾಹ್ನವರೆಗೆ ಈ ಎಂಪ್ಲಾಯಿಗಳಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಬೇಕು ಅಂತ ಮಾಡುವಂಥ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಅಕ್ಕ ನಮಸ್ತೆ. ನಾನು ನಡಗಲು ಚಾರುಮಾತದಿಂದ ಬಂದಿದ್ದೇನೆ. ಅರಮನೆ ಮನೆ. ನನ್ನ ಹೆಸರು ವಿಷಯರಾಶಿ ಅಂತ. ನನಗೆ BP ಜಾಸ್ತಿ ಇತ್ತು. ಕೈಯ ಮಧ್ಯೆ ಹೊನ್ನಪಣ್ಣ ಹಾಸ್ಪಿಟ್ಲ್ ಬಣ್ಣದ ಚಿಕಿತ್ಸೆ ಹಾಕಿ ಎಲ್ಲ ಹುಷಾರಾಗಿದ್ದಾರೆ. ನನ್ನ ಗಂಡನ ಕರ್ಕೊಂಡು ಬಂದವರು ಸಹ ಹುಷಾರಾಗಿದ್ದಾರೆ. ಮದ್ದಿಲ್ಲದೆ ಹಣ ಕೊಡದಿದ್ದಂಥ ಚಿಕಿತ್ಸೆಯನ್ನು ಪಡೆದು ನಾನು ಹುಷಾರಾಗಿ ಇನ್ನು ಬಂದವರು ನನ್ನ ನೋಡಿ ಅಥವಾ ನಾನು ಹೇಳಿದ ಮಾತನ್ನು ಕೇಳಿ ಬಂದು ಚಿಕಿತ್ಸೆ ಬಣ್ಣ ಹಾಕಿಕೊಂಡು ಫಲಕಾರಿ ಆಗ್ತದೆ ಅಂತ ನಾನು ನಿಮ್ಮಲ್ಲೆಲ್ಲ ಕೇಳಿಕೊಳ್ಳುವುದು. ದಯವಿಟ್ಟು ಎಲ್ಲರೂ ಬನ್ನಿ, ಸಹಕಾರ ಮಾಡಿ ಇಲ್ಲಿಯೊಂದು ಚಿಕಿತ್ಸೆ ಪಡೆದು ನೋಡಿ ಮತ್ತೆ ಪುನಃ ಮದ್ದಿಗೆ ಹೋಗುವುದಾದ್ರೆ ಹೋಗಿ, ಇಲ್ಲದಿದ್ದರೆ ಪುನಃ ಇಲ್ಲಿ ಬಂದವರು ಮದ್ದು ಹೇಳ್ತಾರೆ ಅದನ್ನು ಮಾಡಿ ಹೇಳಿ ನಾವು ಎಲ್ಲರಲ್ಲಿ ಬೇಡಿಕೊಳ್ಳುತ್ತೇವೆ. ನನ್ನ ಹೆಸರು ಮಾತುಂಟ. ನಾನು ಗಲ್ಪದಿಂದ ಬಂದದ್ದು. ಅಂದರೆ ನನಗೆ ಒಂದು ಕಾಲು ನೋವಿತ್ತು. ಕಾಲು ನೋವು ಅಂದರೆ ಬಿದ್ದು ಆದಂಥ ನೋವು. ಅದಕ್ಕೆ ಆಸ್ಪತ್ರೆಗೆ ಹೋಗಲಿಲ್ಲ, ಮಸಾಜಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು. ಮತ್ತು ನಡೀಲಿಕ್ಕೆಲ್ಲ ಕಷ್ಟ ಆಗಿಕೊಂಡಿತ್ತು. ಆಗ 1 ವರ್ಷ ಆಗಿದೆ ನಾನು ಬಿದ್ದು. ಅಂದರೆ ಸ್ಟೆಪ್ ಎಲ್ಲ ಇಲ್ಲಿಗೆ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಇಲ್ಲಿಗೆ ಬಂದು ಕಲರ್ ಥೆರಪಿಗೆ ಬಂದು ಕಾಲು 2-3 ದಿವಸದಲ್ಲಿ ನನಗೆ ಸ್ಟೆಪ್ ಎಲ್ಲ ಸರಾಗಾಗಿ ಇಳಿದು ಹೋಗಲಿಕ್ಕೆ ಆಗಿದೆ. ಮತ್ತು ಸೊಂಟ ನೋವೆಲ್ಲ ಇತ್ತು, ಸ್ವಲ್ಪ ಜಾಸ್ತಿ ಕೆಲಸ ಎಲ್ಲ ಮಾಡಿದರೆ ಸೊಂಟ ನೋವಿತ್ತು, ಅದು ಸಹ ಹಾಗೆ ಕಡಿಮೆ ಆಗಿದೆ. 1 ವಾರದಲ್ಲೇ ನನಗೆ ಅದು ಕಂಪ್ಲೀಟ್ ಕಡಿಮೆ ಆಗಿದೆ. ಮತ್ತು ಶುಗರ್ ಇತ್ತು, ಶುಗರ್ ಕೂಡ ತುಂಬ ಆಗಾಗ ಜಾಸ್ತಿ ಕೆಲಸ ಇದರಲ್ಲೆಲ್ಲ ಬರಲಿಕ್ಕೆ ಕಷ್ಟ ಆಗಿದೆ. ತೇನಿಲ್ಲ, ಒಮ್ಮೆ ಹೆಚ್ಚಿಗೆ ಆಗ್ತಿತ್ತು, ಕಡಿಮೆ ಆಗ್ತಿತ್ತು, ಅದು ಸಹ ಕಂಟ್ರೋಲ್ ಬಂದಿದೆ. ಹಾಗೀಗ ನಾನು ಆರಾಮಾಗಿದ್ದೇನೆ, ಯಾವುದೇ ಇದಿಲ್ಲ. ನಾನು ತುಂಬ ಜನರನ್ನು ಕಲಿಸಿದ್ದೇನೆ. ಹೀಗೆ ಅವರು ಸಹ ಹೆಚ್ಚು ಜನ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಕೆಲವರು ಅದು ಮಾಡದೆ ಅವರಿಗೆ ಕಡಿಮೆ ಆಗಲಿಲ್ಲ ಅಂತೂ ಇಲ್ಲಿ ಬಂದವರು ಯಾರು ಆಗ್ಲಿಲ್ಲ ಅಂತ ಹೇಳೋರು ಯಾರು ಇಲ್ಲ. ಇದರಿಂದ ಆಗಿದ್ದಾರೆ. ಇದು ಒಳ್ಳೆ ಒಂದು ಚಿಕಿತ್ಸೆ.